ನಮಸ್ಕಾರ. ನಮ್ಮ ಕನ್ನಡ ಮಂದಿಗೆ ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೇವೆ. ನಾವಿವತ್ತು ನಮ್ಮೂರಿಂದ ಶ್ರೀಶೈಲ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಸೊ ನೋಡುತ್ತಾ ಇದ್ದೀರಲ್ಲ, ಇವಾಗೆಲ್ಲ ಒಂದು ಸಿಟಿಯಲ್ಲಿ ಹೋಗ್ತಾ ಇರೋದು. ಮತ್ತು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರಬೇಕಾದ್ರೆ ನಮಗೊಂದು ಇಷ್ಟು ಜನ ಕಂಡ್ರು, ಅಷ್ಟೇ ನೈಸ್ ನಡ್ಕೊಂಡು ಹೋಗ್ತಾ ಇದ್ರು. ಎಷ್ಟು ಚಂದ ಮಲೆನ ಜ್ಞಾನ ಮಾಡ್ಕೊತ, ವರ್ಣನೆ ಮಾಡ್ಕೊತ ಜೈ ಮಲಯ ಅಂತ ನಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ತುಂಬ ಖುಷಿ ಆಯಿತು. ನಾವು ಒಂದು 2 ಸಲ ಕೂಗಿ ಹಂಗೆ ನಮ್ಮ ಸಿದ್ದಪ್ಪ ಕಾಕ ನಮ್ಮ ಜನ ಆಯಿತು ಹೋಗ್ತಾ ಇದ್ದೀವಿ. ಹಾಗೆ ಮತ್ತೆ ಇಲ್ಲಿ ನೋಡ್ರಿ ಏನು ಮಾಡ್ಕೊತಾರ, ಇಲ್ಲಿ ನಮ್ಮ ಶಾಣ ಬೇರೆ ಕುಂತ್ಬಿಟ್ಟಾನೆ. ಮತ್ತು ಇದೆಲ್ಲ ಮುಗಿಸಿ ನಂದು ಮುಂದೆ ಬಂದಿದ್ದೆ. ಹಾಗಾಗಿ ಕಮ್ಮಿ ಹೋಗ್ಬೇಕಾಯ್ತು, ಸ್ವಲ್ಪ ಕಮ್ಮಿ ಅವರು ಆಸೆತು ಓದ್ತೆ. ತದನಂತರ ಹಾಗೆ ಹೋಗ್ತಾ ಇದ್ದೆ. ಯಾಕೆ ಮುಂದೆ ಹೋಗಿ ಅಂತ ಕೇಳಿದ್ರು, ಎಲ್ಲ ಗಾಡಿ ಹತ್ತೋದು ಅಂತ ಕೇಳಿದ್ರು. ನಾವೆಲ್ಲ ಗಾಡಿ ಹತ್ತೋ ಮಂದಿಲ್ಲ, ನಾವು ಶ್ರೀಶೈಲವರೆಗೂ ನೆಡ್ತಾ ಹೋಗೋರು ಮಂದಿ ಅಂತ ಹೇಳಿದೆ. ಮತ್ತು ರೋಡಂಗೆ ಮತ್ತೆ ಸಿಕ್ಕಿದ್ರು ಭೇಟಿಯಾಗಿ. ಅದೇ ಅವ್ರ ತಮಾಷೆ ಹಚ್ಕೊಂಡಂಗೆ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಂತರ ಇಲ್ಲಿ ಊಟದ ಟೆಂಟ್ ಬಂತು. ಯಾರೆಲ್ಲ ಆರಾಮ್ಸಿ ಊಟ ಮಾಡ್ಕೊಂಡು ಆರಾಮ್ಸಿ ರೆಸ್ಟ್ ತೊಗೊಂಡು ಮತ್ತೆ ಕುಂತಿದ್ವಿ. ಅವೆಲ್ಲ ಬಸವಣ್ಣ ಎಲ್ಲೂ ಗೋನ್ ಕಟ್ಕೊಂಡಿದ್ರು. ಎಷ್ಟು ಚೆನ್ನಾಗಿತ್ತು ಬಸವಣ್ಣ ಇತ್ತು. ವೀಡಿಯೋ ತೊಗೊಂಡೆ. ಮತ್ತು ಇಲ್ಲಿ ಮುಂದೆ ಬಂದ ತಕ್ಷಣ ಸ್ವಲ್ಪ ದೂರ ಅಲ್ಲಿ ಮಸಾಜ್ ಮಾಡ್ತಾಯಿದ್ರು. ಕರ್ನೂರು ಕಡೆ ಟೀಮ್ದು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲ ತುಂಬ ಖುಷಿಯಾಯಿತು. ಪ್ರತಿ ವರ್ಷವೂ ಇದೇ ಥರ ಶೀವ್ ಮಾಡ್ತಾ ಇರ್ತಾರೆ. ಸೊ ನಾ ಹೇಳೋದೇನಂತಂದರೆ, ಮಲಯ ಒಂದು ದೈವಶಕ್ತಿ ನಮ್ಮಿಂದ ಇರೋರಿಗೂ ಯಾವತ್ತು ತಾವು ಕಠಿಣ ಒಳ್ಳೆ ಕೆಲಸ ಮಾಡೋಕ್ಕೆ ಸಿದ್ಧ. ಹಾಗೆ ಭಕ್ತಿ ಅನ್ನೋದು ಬಂದರೆ ಅದು ನಮ್ಮಿಂದ ಏನು ಬೇಕು ಮಾಡ್ತಾ ಇದೆ ಸಾಕ್ಷಿ ನೋಡ್ತಾ ಇದ್ದೀರಲ್ವ. ಯಾವುದು ಅಸಾಧ್ಯ ಆಗಲಾರ್ದು ಸಾಧ್ಯ ಮಾಡೋದೇ ಮಲಗಿನ ಭಕ್ತಿ ಅನ್ನೋದು. ಹಾಗೆ ಶಿವನಮನೆ ಇರುತ್ತೆ ನಂಬಿಕೆ ಪ್ರಕಾರ. ನಾವು ಕೂಡ ಆಗಲೇ ರಾತ್ರಿ ಕಷ್ಟಪಟ್ಟು ನಡ್ತಾ ಹೋದ್ವಿ. ಕಡೆಗೆ ಒಂದು ಚೆಕ್ ಪೋಸ್ಟ್ ಬಂತು. ಇಲ್ಲಿ ನಿಧಾನ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಸ್ವಲ್ಪ ಜನ ಹೋಗ್ತಾಯಿದ್ರು, ಯಾಕಂದರೆ ಇಲ್ಲಿ ನೈಟಲ್ಲಿ ಮಾಡ್ಕೊಂಡ್ಬಿಟ್ಟು ಇದಾಗಿಬಿಟ್ಟಿದ್ರು. ಮತ್ತು ಬೆಳಗಿನ ಜಾವ ಆಯಿತು ಎಲ್ಲ. ಹಾಗೆ ನಾಷ್ಟಕ್ಕೆ ಇಷ್ಟ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ವಿ. ಇನ್ನೂ ಬರೋರು ಇದ್ದರು, ಆಗ ಕಾಯ್ತಾ ಇದ್ವಿ. ನೋಡ್ತಾ ಇರಲ್ಲ, ಇದೇ ಮಸಾಜ್ ಹೋಯ್ತಲ್ವ, ಎಷ್ಟು ಚೆಂದ ನೀಟಾಗಿ ಮಸಾಜ್ ಮಾಡ್ತಾಯಿದ್ರೆ ಖುಷಿ ಆಯಿತು ನಮಗಂತೂ. ಅವರು ಮಾಡೋ ಈ ಬಚ್ಚಿಸಿ ಮಲೆ ಒಂದಿಗೂ ಚೆನ್ನಾಗಿ ಇಟ್ಟಿರಲಿ. ಹಂಗೆ ಬೆಳಗಿನ ಜಾವ ನಮ್ಮ ಸೂರ್ಯ ಎಷ್ಟು ಚೆಂದ ಉದಯಿಸ್ತಿದ್ನ. ಆತನ ಒಂದು ವಿಡಿಯೋ ಮಾಡ್ಕೊಂಬಿಟ್ಟೆ ಅಂತಿಂತು. ಮತ್ತೆ ನಡೀತಾ ಇದ್ದೀವಿ. ಹಾಗೆ ಸುಸ್ತಾಗಿ ಕುಂತ್ಕೊಂಡಿದ್ರು ನಮ್ಮ ಮಂದಿ. ಅವ್ರಿಗೊಂದು ಸೆಲ್ಫಿ ತಗೋವಂತ ಅಂತ ಒಂದು ವಿಡಿಯೋ ಇಟ್ಕೊಂಡ್ಬಿಟ್ಟು ನೋಡಿ. ಅದಾದ ನಂತರ ಕಾಡಿನೊಳಗೆ ನಡೆಯೋಕ್ಕೆ ಸ್ಟಾರ್ಟಿಂಗ್ ಮಾಡಿದ್ವಿ. ವೆಂಕಟಾಪುರ ಬಂತು. ವೆಂಕಟಾಪುರ ಬಂದ ತಕ್ಷಣ ಕಾಡಿನೊಳಗೆ ಸ್ಟಾರ್ಟಿಂಗ್ ಮಾಡಿಬಿಟ್ಟು ನಡೆಯೋಕ್ಕೆ. ಅಲ್ಲಿ ಕೆಲವು ಜನಗಳು ಹಾಯ್ ಹಾಗೆ ಕೈ ಮಾಡ್ತಿದ್ರು. ಹಂಗೆ ಅವ್ರಿಗೂ ಸ್ವಲ್ಪ ಕೈ ಆಚನ ಹಂಗೆ ಮಾತಾಡೋಕ್ಕಂತ ಹಂಗೆ ಮುಂದೆ ಬಂದ ತಕ್ಷಣ ಹಂಗೆ ಇಲ್ಲಿ ಕಬ್ಬಿನ ಹಾಲು ಕೊಡ್ತಾಯಿದ್ರು. ಕಬ್ಬಿನ ಹಾಲು ಸಖತ್ತು ಸ್ವೀಟು, ಭಾಳ ಚೆನ್ನಾಗಿತ್ತು ಹಾಲು. ಎಲ್ಲ ಕಬ್ಬಿನ ಹಾಲು ಕುಡಿದು ಆರಾಮ್ಸೆ ಮತ್ತೆ ಕುಂತಿದ್ವಿ ಸೈಡ್ಗೆ ನಮ್ಮದು ಎಲ್ಲ ನಮ್ಮ ಜನ. ಮತ್ತು ಸ್ವಲ್ಪ ಬರೋದು ನಾವು ಖಾಲಿ ಹಾಕೊಂಡು ಊಟ ಮಾಡ್ತೀನಿ. ಅದ ನಂತರ ನೈಟಲ್ಲಿ ಒಂದು ಊಟದ ರಸ್ತೆ ಇತ್ತು, ಅಲ್ಲಿ ಊಟ ಮಾಡ್ಕೊಂಡು ಆರಾಮ ಕುಂದದ್ದೆ. ಅಲ್ಲೆಲ್ಲ ನಮ್ಮ ಜನರು ವಿಡಿಯೋ ಮಾಡಿದೆ. ನಂತರ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬೆಳಗ್ಗೆ ಅಲ್ಲಿ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ಎದ್ದು ಕಸಿ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಮರದ ಮಾಲೆಯನ್ನು ಸಿಕ್ಕು. ತುಂಬ ಖುಷಿಯಾಯಿತು. 6.9 ಇಂಚು ಮರದ ಕಾಲುಕಟ್ಟನ್ನು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ತಿದ್ರೆ ಕೈಲಾಸ ಬಾಗಿಲು ಬಂದಾಯ್ತು. ಇನ್ನು ಅಷ್ಟು 2 ದಿನ ದಾರಿ ಗುಡ್ಡದ ದಾರಿ ಆಯಿತು. ಇನ್ನು ಕೈಲಾಸ ಬಾಗಿಲು ಬಂದಾಯ್ತು. ಇನ್ನು ಆರಾಮ್ಸಿ ಇಲ್ಲಿದ್ದ ನಮ್ಮ ಪಾದಯಾತ್ರೆ ಇನ್ನು ಅಂತ ಬಂತು. ಇನ್ನೇನು ಗಂಗಸ್ಥಳ ಇದು ಪಾತಾಳಗಂಗನ ಹೋಗಿ ದರ್ಶನ ಮಾಡಿಬಿಟ್ರೆ ಆಯ್ತು, ಮುಗಿತು. ಆರಾಮ್ಸಿ ಊರಿಗೆ ಹೋಗ್ಬೇಕು. ನೋಡ್ತಾ ಇದ್ದಾರೆ ಇದೇ ಶ್ರೀಶೈಲ. ಹಾಗೆ ಮತ್ತೊಂದು ವೀಡಿಯೋ ಸಮೇತ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ.